ಇಂಥ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಏನು ಸಂಘಟನೆಗಳು ಇವತ್ತು ಈ ಪ್ರಗತಿಪರ ಹೋರಾಟ ಮಾಡಿಕೊಂಡು ನಾವು ರಸ್ತೆ ಅಗಲೀಕರಣ ಇರ್ಬೋದು, KSRTC ಬಸ್ಸು ಡಿಪೋ ಇರ್ಬೋದು, ಮತ್ತು ಜಗಳೂರು ತಾಲೂಕಿಗೆ ಸಮಗ್ರ ನೀರಾವರಿ ಬೇಕು ಅಂತೇಳಿ ಹೋರಾಟ ಮಾಡಿದ್ದಾರೆ. ಅದೆಲ್ಲ 57 ಇರ್ಬೋದು, ಭದ್ರಾ ಮೇಲ್ದಂಡೆ ನೀರಾವರಿ ಇರ್ಬೋದು, ಈ ಥರ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಈಗ ಮುಖ್ಯವಾಗಿ ಏನು ನಾವು ಈ ಒಂದು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇವತ್ತು ನಾವು ಏನು ಮೇ ಡೇ ಕಾರ್ಮಿಕ ದಿನಾಚರಣೆ, ಅದೇ ರೀತಿ ಬೌದ್ಧ ಪೂರ್ಣಿಮಾ ಮತ್ತು ಏನು ಈ ಕಾರ್ಯಕ್ರಮಗಳ ಅಂಗವಾಗಿ ಕಾರ್ಮಿಕ ದಿನಾಚರಣೆ ಮತ್ತು ಬೌದ್ಧ ಪೂರ್ಣಿಮೆ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯವರೆಲ್ಲರೂ ತೀರ್ಮಾನ ಮಾಡಿ ಇವತ್ತು ನಾವು ಇಲ್ಲಿ ಸೇರಿದ್ವಿ. ಮುಖ್ಯವಾಗಿ ಈ ಒಂದು ಯುದ್ಧನ ವಿಚಾರಗಳು ಎಲ್ರಿಗೂ 2000 ವರ್ಷಗಳ ಹಿಂದೆ, 2500 ವರ್ಷಗಳ ಹಿಂದೆ ಅವರೇನು ಚಿಂತೆ ಮಾಡಿದ್ರು, ಎಲ್ಲರೂ ಸಮಾನರು. ಯಾರು ಮೇಲಿಲ್ಲ ಕೀಳಿಲ್ಲ, ಜಾತಿ ಭೇದ ಇಲ್ಲ, ಶ್ರೀಮಂತ ಬಡವ ಇಲ್ಲ, ಈ ಥರ ಎಲ್ಲರೂ ಸಮಾನರು ಅಂತ ಚಿಂತನೆ ಮಾಡಿದ್ರು. ಆ ಚಿಂತನೆಯ ಆಧಾರದ ಮೇಲೆ ಏನು ಬಸವಣ್ಣ 800 ವರ್ಷಗಳ ಹಿಂದೆ ಅದೇ ಚಿಂತನೆಯನ್ನೇ ಮಾಡಿ ಅವರು ಎಲ್ಲರ ಪರವಾಗಿ ಮೇಲು ಕೀಳಿನ ಭಾವವನ್ನು ಹೋಗಲಾರ ಅಷ್ಟಾಂಗ ಮಾರ್ಗಗಳನ್ನು ಇಟ್ಕೊಂಡು ಇಡೀ ದೇಶದಾದ್ಯಂತ ಪರ್ಯಟನೆ ಮಾಡಿ ಅದಕ್ಕೋಸ್ಕರ ಒತ್ತನ್ನು ಕಂಡಿಡ್ತಕ್ಕಂಥ ಬುದ್ಧನ ಚಿಂತನೆಗಳನ್ನು ನಾವು ಓದಿದೆ. ಆಸೆಯ ಬುದ್ಧದ ಮೂಲ ಇದೊಂದೇ ಸಾಕು. ಜೀವನದ ಚೆನ್ನಾಗಿ ಬರುತ್ತೆ, ಒಂದೇ ಸಾಕು. ಯಾವ ಮನುಷ್ಯನಿಗೆ ಆಸೆ ಇದೆ ಅವ್ನು ಸಹಜವಾಗಿ ಬೇರೆ ಬೇರೆ ರೀತಿಯಾದಂತಹ ಯಾವುದೋ ಒಬ್ಬ ಶತ್ರು ಇದ್ದಾನೆ, ಅವ್ನು ಹಿಂಗೆ ಬಿಡ್ಕೊಂಡು ಅವ್ನು ಏನಾದ್ರು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ತಪ್ಪು ಕಲ್ಪನೆ ಬಂದಾಗ ಸಹಜವಾದಂಥ ರೀತಿಯಲ್ಲಿ ನೋವು ಅನುಭವಿಸ್ತೀವಿ. ಇದು ಬುದ್ಧ ಹೊಂದಿರ್ತಕ್ಕಂಥ ನನ್ನ ಪರ್ಯಾಯ ಮಾರ್ಗಗಳಲ್ಲಿ ಪ್ರಮುಖವಾದಂಥ ಅಂಶ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಈ ಕಾರ್ಮಿಕ ದಿನಾಚರಣೆ. ನಾವು ನೀವೆಲ್ಲರೂ ಕೂಡ ಕಾರ್ಮಿಕರು. ನಾವು ಒಂಥರ ಸರ್ಕಾರದಲ್ಲಿ ಕಾರ್ಮಿಕ ಥರ ಮಾಡಿದರೆ ಬೇರೆ 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 ರೀತಿಯಾದಂಥ ಕಾರ್ಮಿಕ ಥರದ ಚೌಕಟ್ಟಿಗೆ ಒಳಪಟ್ಟಿರ್ತಕ್ಕಂಥವ್ರು ನಾವು. ಇದಕ್ಕೆ ಮೂಲ ಕಾರಣ ಕಾರ್ಮಾಸು. ಕೆಲಸ ಮತ್ತು ಕಾರ್ಮಾಸು ಭಾಳ ಕಾರ್ಮಿಕರ ಬಗ್ಗೆ ಅಪಾರವಾದಂತಹ ಹೋರಾಟವನ್ನು ಮಾಡಿದ್ದಾರೆ. ಕಾರ್ಮಾಸು ಯಾಕೆ ಈ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ, ನಮ್ಮಲ್ಲಿ ನಮ್ಮ ದೇಶದಾಗಿಲ್ಲ ಗಾಂಧೀಜಿ ಸತ್ರು, ಗಾಂಧಿ ಹೆಸರು ಮೇಲೆ ಜಯಂತಿ, ಬಸವಣ್ಣರ ಜಯಂತಿ ಅವರ ಹೆಸರು ಮೇಲೆ, ಅಂಬೇಡ್ಕರ್ ಹೆಸರು ಮೇಲೆ ಜಯಂತಿ, ಕಾರ್ಮಿಕ ದಿನಾಚರಣೆ ನಾವು ಆಚರಣೆ ಮಾಡ್ತಿರ್ತೀವಲ್ಲ, ಅದು ಮೂಲತಃ ಕಾರ್ಲ್ ಮಾರ್ಕ್ಸ್ ಅವರ ಜನ್ಮದಿನ. ಅವ್ರು ಹುಟ್ಟಿದ್ದು ಮೇ 5ನೇ ತಾರೀಕು ಇರ್ತಾರೆ. ಮೇ 1 ಕಾರ್ಮಿಕ ದಿನಾಚರಣೆಗೆ ಆಚರಣೆ ಮಾಡ್ತಾರೆ. ಕಾರ್ಲ್ ಮಾರ್ಕ್ಸ್ ಜಗತ್ತಿನ 3 ಬೃಹತ್ತಾದಂತಹ ಮಹಾಜ್ಞಾನಿಗಳಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು, ಅಂಬೇಡ್ಕರ್ ಅವರು, ಅಲ್ಬರ್ಟ್ ಐನ್ಸ್ಟೀನ್ ಅವರು, ಈ 3 ಜನ ಏನಂದ್ರೆ ವಿಶ್ವದ ಜ್ಞಾನಿಗಳು. ಅಂತಹ ವಿಶ್ವದ ಜ್ಞಾನವನ್ನು ಹೊಂದಿರುವಂತಹ ಕಾರ್ಲ್ ಮಾರ್ಕ್ಸ್ ಈ ಜರ್ಮನಿ ದೇಶದಲ್ಲಿ